ಈ ವಿಡಿಯೋದಲ್ಲಿ ನಾವು ಬೇಸಲ್ ಡೋಸನ್ನು ದಾಳಿಂಬೆಗೆ ಹೇಗೆ ತಯಾರಿಸಿದ್ದೇವೆ ಮತ್ತು ಅದನ್ನು ಎಲ್ಲ ದಾಳಿಂಬೆ ಮರಗಳಿಗೆ ಹೇಗೆ ನೀಡಿದ್ದೇವೆ ಎಂದು ನೋಡೋಣ. ಕಳೆದ ಬಾರಿ ನಾವು ಸಾಯಿಲ್ ಚಾರ್ಜರ್ ಟೆಕ್ನಾಲಜಿ ಉತ್ಪನ್ನಗಳನ್ನು ಬಳಸಿದ್ದೆವು. ಆದರೆ ಅವರ ತಪ್ಪು ಸಲಹೆಯಿಂದಾಗಿ ನಮ್ಮ ಬಹರ್ ವಿಫಲವಾದ ಕಾರಣ ನಾವು ಅವರ ಉತ್ಪನ್ನಗಳನ್ನು ಉಪಯೋಗಿಸುವುದನ್ನು ಸ್ಥಗಿತಗೊಳಿಸಿದ್ದೇವೆ. ಈ ಬಾರಿ ನಮ್ಮ ಹೊಸ ಸಲಹೆಗಾರರು ನೀಡಿದ ಮಾರ್ಗದರ್ಶನದ ಆಧಾರದ ಮೇಲೆ ಬೇಸಲ್ ಡೋಸನ್ನು ಸಿದ್ಧಪಡಿಸುತ್ತಿದ್ದೇವೆ. ನಮ್ಮ ಸಲಹೆಗಾರರು ಸೂಚಿಸಿದ ಬೇಸಲ್ ಡೋಸ್ ವಸ್ತುಗಳನ್ನು ಈ ರೀತಿ ಪಟ್ಟಿ ಮಾಡಲಾಗಿದೆ ಹಾಗೂ ಈ ಎಲ್ಲ ವಸ್ತುಗಳು ಪ್ರತಿ ಎಕರೆಯಂತೆ ಲೆಕ್ಕ ಮಾಡಲಾಗಿದೆ. 1. ಉತ್ತಮವಾದ ಕಾಂಪೋಸ್ಟ್ 100 ಕಿಲೋಗ್ರಾಮ್ಗಳು. 2. ಆರ್ಗ್ಯಾನಿಕ್ ಕಲ್ಚರ್ ಅಂದರೆ ಸಾವಯವ ಮಿಶ್ರಣ 130 ಕಿಲೋಗ್ರಾಮ್ಗಳು. 3. ಶ್ರಾವಣಿ ಗೋಲ್ಡ್ 160 ಕಿಲೋಗ್ರಾಮ್ಗಳು. 4. 9, 24, 24 40 ಕಿಲೋಗ್ರಾಮ್ಗಳು. 5. PSP 21 9 ಕಿಲೋಗ್ರಾಮ್ಗಳು. 6. ಟಾಪ್ 10 80 ಕಿಲೋಗ್ರಾಮ್ಗಳು. 7. ಬೇವಿನ ಪುಡಿ 80 ಕಿಲೋಗ್ರಾಮ್ಗಳು. ಮೇಲಿನ ಪಟ್ಟಿ ಮತ್ತು ಪ್ರಮಾಣವು 1 ಎಕರೆಗೆ ಹಾಗೂ ಸರಿಸುಮಾರು 250 ಮರಗಳಿಗೆ ಎಂಬುದನ್ನು ದಯವಿಟ್ಟು ಗಮನಿಸಿ. ನಮಗೆ ಸಮಯ ಇರುವುದರಿಂದ ಈ ಬಾರಿ ತಿಪ್ಪೆ ಗೊಬ್ಬರವನ್ನು ನಾವು ನೀಡುತ್ತಿಲ್ಲ. ನೀಡಬೇಕೆಂದು ವಿಚಾರವಿತ್ತು. ಆದಾಗ್ಯೂ ಅದನ್ನು ತರಿಸಿಕೊಳ್ಳುವುದು ಹಾಗೂ ಅದನ್ನು ಕಾಂಪೋಸ್ಟ್ ಮಾಡುವುದು ಸ್ವಲ್ಪ ಸಮಯ ತೆಗೆದುಕೊಳ್ಳುವುದರಿಂದ ಈ ಬಾರಿ FOM ನಾವು ನೀಡುತ್ತಿಲ್ಲ. ಮೂಲ ಗೊಬ್ಬರ ಅಂದರೆ ಬೇಸಲ್ ಡೋಸ್ ತಯಾರಿಕೆಯು ಯಾವಾಗಲೂ ಸ್ವಲ್ಪ ಕಷ್ಟದ ಕೆಲಸ. ಏಕೆಂದರೆ ಅದನ್ನು ನಾವು ನೆಲದ ಮೇಲೆ ಅಗತ್ಯವಿರುವ ಎಲ್ಲ ವಸ್ತುಗಳನ್ನು ಒಂದೊಂದೇ ಲೇಯರ್ ಆಗಿ ಸುರಿದುಕೊಳ್ಳಬೇಕು. ಪ್ರತಿ ಲೇಯರನ್ನು ಸಮನಾಗಿರುವಂತೆ ಹಂಚಿಕೊಂಡಿರಬೇಕು. ತದನಂತರ ಆ ಲೇಯರ್ಗಳನ್ನು 2 ಬಾರಿ ಚೆನ್ನಾಗಿ ಮಿಶ್ರಣ ಮಾಡಬೇಕು. ಈ ಮಿಶ್ರಣವನ್ನು ಪೇಷನ್ಸ್ ಇಟ್ಟುಕೊಂಡು ಚೆನ್ನಾಗಿ 2 ಸಲ ಮಾಡಬೇಕಾಗುತ್ತದೆ. ತದನಂತರ ಮಿಶ್ರಣ ಮಾಡಿದ ಬೇಸಲ್ ಡೋಸ್ ಅಂದರೆ ಮಿಕ್ಸ್ ಆದ ಮೂಲ ಗೊಬ್ಬರವನ್ನು ಮತ್ತೆ ಬ್ಯಾಗ್ಗಳಿಗೆ ತುಂಬಿಸಿಕೊಳ್ಳಬೇಕು. ತುಂಬಿಸಿಕೊಂಡ ಮೂಲ ಗೊಬ್ಬರದ ಚೀಲಗಳನ್ನು ಮರಗಳಿಗೆ ಸಾಗಿಸುವುದು. ಇಷ್ಟೆಲ್ಲ ಕೆಲಸಗಳನ್ನು ಬೇಸಲ್ ಡೋಸ್ ಪ್ರಿಪರೇಷನ್ ನಡೆಯುವಾಗ ಮಾಡಬೇಕಾಗುತ್ತದೆ. ಮೂಲ ಗೊಬ್ಬರದ ಚೀಲಗಳನ್ನು ಮರಗಳಿಗೆ ಸಾಗಿಸಿದ ನಂತರ ಮರಗಳಿಗೆ ಮೂಲ ಗೊಬ್ಬರ ನೀಡುವ ಕೆಲಸ ಆರಂಭವಾಗುತ್ತದೆ. ಮೂಲ ಗೊಬ್ಬರವನ್ನು ಗಿಡಗಳಿಗೆ ನೀಡುವುದು 2 ಕೆಲಸದ ಚಟುವಟಿಕೆಯಾಗಿದೆ. ಒಬ್ಬ ವ್ಯಕ್ತಿಯು ಹರಿಯನ್ನು ಮಾಡುತ್ತಾ ಮುಂದೆ ಹೋಗುತ್ತಾನೆ. ಇನ್ನೊಬ್ಬ ವ್ಯಕ್ತಿಯು ಅಗತ್ಯವಿರುವಷ್ಟು ಮೂಲ ಗೊಬ್ಬರವನ್ನು ತೆಗೆದುಕೊಂಡು ಆ ಹಳ್ಳದಲ್ಲಿ ಅಂದರೆ ಆ ಹರಿಯಲ್ಲಿ ಸುರಿಯುತ್ತಾನೆ ಮತ್ತು ಅದನ್ನು ಮಣ್ಣಿನಿಂದ ಮುಚ್ಚುತ್ತಾನೆ. ಇಲ್ಲಿವರೆಗೆ ನಾವು ಮೂಲ ಗೊಬ್ಬರವನ್ನು ಹೇಗೆ ತಯಾರಿಸಿದೆವು ಹಾಗೂ ಹೇಗೆ ನೀಡಿದೆವು ಎಂದು ನೋಡಿದ್ದೀರಿ. ವೀಕ್ಷಿಸಿದ್ದಕ್ಕಾಗಿ ವಂದನೆಗಳು. ರಿಕ್ವೆಸ್ಟಿಂಗ್ ಯು ಟು ಲೈಕ್, ಶೇರ್ and subscribe our videos.